ಯಾಕಮ್ಮ ಮತ್ತೆ ಬಂದೆ? ದುಡ್ಡು ಸಾಕಾಗ್ದೆ ಮತ್ತೇನಾದ್ರೂ ಒಡವೆ ತಗೊಂಡ್ ಬಂದ್ಯಾ? ಇಲ್ಲ ಸರ್. ಮತ್ತೆ ಯಾಕೆ ಬಂದೆ? ದುಡ್ಡು ವಾಪಸ್ ಕೊಡಕ್ಕೆ. ವಾಪಸ್ ಯಾಕೆ ಕೊಡ್ತಿದ್ಯಾ? ಆಗ್ಲೇ ನಿಮ್ ಹತ್ರ ಅಡ ಇಟ್ಟಿದ್ ಲಾಕೆಟ್ ಅರ್ಜೆಂಟ್ ಆಗಿ ಬೇಕು ಸರ್. ನೀವ್ ಕೊಟ್ಟಿದ್ ದುಡ್ಡು ಮತ್ತೆ ಬಿಲ್ ತಗೊಂಡು ಅದನ್ನ ವಾಪಸ್ ಕೊಟ್ಬಿಡಿ. ಈ ಹುಡುಗಿ ಅಡ ಇಟ್ಟಿದ್ದು ತುಂಬಾ ಕಾಸ್ಟ್ಲಿ ಆಗಿರೋ ಬಂಗಾರ. ನಾನ್ ಕೊಟ್ಟಿದ್ದು ಕಡಿಮೆ ಅಮೌಂಟ್. ಬಿಡಿಸೋದು ಲೇಟ್ ಆದ್ರೆ ಏನೋ ಒಂದ್ ಕಾರಣ ಹೇಳಿ ನನ್ ಸ್ವಂತ ಮಾಡ್ಬೇಕನ್ಕೊಂಡೆ. ಒಳ್ಳೆ ಲಾಭ ಆಗುತ್ತೆ ಅನ್ಕೊಂಡ್ರೆ ಈ ಹುಡುಗಿ ನೋಡಿದ್ರೆ ಈಗ್ಲೇ ವಾಪಸ್ ಬಂದ್ಬಿಟ್ಲು. ಸೇಟು ಅವರೇ, ನಿಮ್ಗೆ ನನ್ ಲಾಕೆಟ್ ಕೊಟ್ಬಿಡಿ. ನೈ 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 ಆಗಲ್ಲ. ಅದ್ ಹಾಗಲ್ಲ, ಬೇಕು ಅಂದ್ರೆ ಬಡ್ಡಿನೂ ಕೊಟ್ಬಿಡ್ತೀನಿ. ಒಂದ್ಸರಿ ಅಡ ಇಟ್ಮೇಲೆ 6 ತಿಂಗಳಾದ್ಮೇಲೆನೆ ಕೊಡಕ್ಕಾಗೋದು. ಅದೇ ನಮ್ ಕಂಡೀಷನ್. ಆ ವಿಷಯನ ನೀವಾಗ್ಲೇ ಹೇಳಿಲ್ಲ. ನೀವು ಕೇಳಲಿಲ್ವಲ್ಲಮ್ಮ. ಸೇಟು ಅವರೇ ಪ್ಲೀಸ್, ಆ ಲಾಕೆಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್. ದಯವಿಟ್ಟು ಕೊಟ್ಬಿಡಿ. ಆಗಲ್ಲಮ್ಮ. ಹಾಗೆ ಹೇಳ್ಬೇಡಿ. ಆ ಲಾಕೆಟ್ಗೋಸ್ಕರ ನಮ್ಮ ಅಕ್ಕ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ. ನಾನೇನೋ ಕೋಪದಲ್ಲಿ ಬಂದು ಅದನ್ನ ಅಡ ಇಟ್ಬಿಟ್ಟೆ. ನೀನ್ ಏನೇ ಹೇಳಿದ್ರು 6 ತಿಂಗಳಾದ್ಮೇಲೆನೆ ಆ ಲಾಕೆಟ್ ಕೊಡಕ್ಕಾಗೋದು. ಪ್ಲೀಸ್ ಸೇಟು ಅವರೇ, ಹಾಗೆ ಮಾತಾಡ್ಬೇಡಿ, ಅರ್ಥ ಮಾಡ್ಕೊಳ್ಳಿ. ಏನಮ್ಮ ನೀನು ಗಿರಾಕಿ ಬರೋ ಟೈಮಲ್ಲಿ ಹೀಗೆ ಅಳ್ತಾ ಇದ್ರೆ ಎಲ್ರು ನನ್ನ ಮೋಸ ಮಾಡ್ದೆ ಅನ್ಕೋತಾರೆ. 6 ತಿಂಗಳಾದ್ಮೇಲೆ ಕೊಡೋದು, ಅವಾಗ್ಲೇ ಬಾ. ಈಗ ಹೋಗು ಪ್ಲೀಸ್ ಸೇಟು ಅವರೇ, ನಿಮ್ ಮಗ್ಳು ಅಂತ ಅನ್ಕೊಳ್ಳಿ. ಇದು ಒಂದ್ಸಲ ನನ್ನ ಕ್ಷಮಿಸಿ ಆ ಲಾಕೆಟ್ ನ ವಾಪಸ್ ಕೊಡಿ. ಅದನ್ನ ತಗೊಂಡೆ ನಾನು ಹೋಗಲ್ಲ. ನೀನ್ ಎಷ್ಟೇ ಹೇಳಿದ್ರು ನಾನ್ ಕೊಡಲ್ಲ. ಮರ್ಯಾದೆಯಿಂದ ಹೊರಗೆ ಹೋಗಮ್ಮ. ಸೇಟು ಅವರೇ, ಕೊಡ್ತಿರೋ ಕೊಡಲ್ವೋ? ಏನು ಹೆದರ್ಸ್ತಿದ್ಯಾ? ಮರ್ಯಾದೆಯಿಂದ ಹೊರಗೆ ಹೋಗು, ಇಲ್ಲ ಅಂದ್ರೆ ಕತ್ ಹಿಡ್ದು ಆಚೆ ದಬ್ತೀನಿ. ಜಾವ್, ಹೋಗಮ್ಮ ಹೋಗು. ಅಯ್ಯೋ, ಕಳ್ಳಿ ಕಳ್ಳಿ ಕಳ್ಳಿ! ಚೋರ್ ಚೋರ್ ಪಕಡೋ! ಚೋರ್ ಪಕಡೋ! ಸಾರಿ ಮಹಿ, ನಿನ್ ಮೇಲೆ ಫಸ್ಟ್ ಟೈಮ್ ಕೈ ಮಾಡಿದ್ದೇನೆ. ಅಪ್ಪ ನಿನ್ನ ಮಗಳ ತರ ನೋಡ್ಕೊ ಅಂತ ಹೇಳಿದ್ರು. ನಾನು ಹಾಗೆ ನೋಡ್ಕೊಳ್ಳೋದಕ್ಕಾಗಿಲ್ಲ. ಆದ್ರೂ ಅಪ್ಪ ಬದುಕಿದ್ರೆ ನೀನ್ ಮಾಡಿದ ಕೆಲ್ಸ ನೋಡ್ಕೊಂಡು ಸುಮ್ಮನಿರ್ತಿದ್ರ? ಅಷ್ಟಕ್ಕೂ ಅಪ್ಪ ಇದ್ದಿದ್ರೆ ನಮ್ಗೆ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಹಲೋ, ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಇಂದ SI ಮಾತಾಡ್ತಾ ಇದ್ದೀನಿ. ಹೇಳಿ ಸರ್, ನನಗೆ ಯಾಕೆ ಕಾಲ್ ಮಾಡಿದ್ದೀರಾ? ನಿಮಗೆ ಮಹಿ ಅನ್ನೋ ಹುಡುಗಿ ಬಗ್ಗೆ ಗೊತ್ತಾ? ಹೌದು ಸರ್. ಏನಾಯ್ತು ಮಹಿಗೆ? ಕಳ್ತನದ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದೀವಿ. ಸರ್, ಏನ್ ಸರ್? ನನ್ನ ತಂಗಿ ಅಂತವಳಲ್ಲ ಸರ್. ನೋಡಿ, ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಫೋನ್ ಮಾಡಿದ್ವಿ. ನಿಮ್ಮ ಸಿಸ್ಟರ್ ಎಂತವಳು ಅಂತ ತಿಳ್ಕೊಳಕಲ್ಲ. ಓಕೆ ಸರ್, ನಾನು ಬರ್ತಾ ಇದ್ದೀನಿ ಸರ್. ಬೇಗ ಬನ್ನಿ. ಸೀತಾರಂತ ನನ್ನ ಹತ್ರ ಕೆಲಸ ಇದ್ದು ಪೊಲೀಸರು ನನ್ನ ಹತ್ರ ಬರಬೇಕೇ ಹೊರತು ಪೊಲೀಸರ ಹತ್ರ ಪೊಲೀಸ್ ಸ್ಟೇಷನ್ಗೆ ನಾನು ಯಾವತ್ತೂ ಹೋಗಿಲ್ಲ. ಹೇಳಮ್ಮ. CI ಮೇಡಮ್ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಮೇಡಮ್ ಇಲ್ಲ ರೀ. ಎಲ್ಲಿಗೆ ಹೋಗಿದ್ದಾರೆ? ಸೆಂಟ್ರಲ್ ಮಿನಿಸ್ಟರ್ಗೆ
ಸೆಕ್ಯೂರಿಟಿಗೆ ಹೋಗಿದ್ದಾರೆ. ಮೇಡಮ್, ಸ್ವಲ್ಪ ಅವ್ರ ನಂಬರ್ ಕೊಡ್ತೀರಾ? ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು. ಇಲ್ಲಮ್ಮ, ಆಗಲ್ಲ. ಮೇಡಮ್ ಸೆಕ್ಯೂರಿಟಿ ಹತ್ರ ಜಾಮರ್ ಇರುತ್ತೆ. ಮೇಡಮ್ ಫೋನು ವರ್ಕ್ ಆಗಲ್ಲ. ನಾನು ಹೇಗಾದ್ರೂ ಮೇಡಮ್ ಹತ್ರ ಮಾತಾಡ್ಬೇಕು. ನನ್ನ ತಂಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಮೇಡಮ್. ಇವತ್ತಾಗಲ್ಲಮ್ಮ. ಸರಿ, ನನಗೋಸ್ಕರ ಮೇಡಮ್ಗೆ ಮೆಸೇಜ್ ಆದ್ರೂ ಪಾಸ್ ಮಾಡಿ. ಇಲ್ಲಮ್ಮ, ಹಾಗ್ ಮಾಡ್ಬಾರ್ದು. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಮೆಸೇಜ್ನ ಕಳ್ಸೋಕ್ಕಾಗೋದು. ಎಮರ್ಜೆನ್ಸಿನೇ ಮೇಡಮ್, ಪ್ಲೀಸ್ ಇದೊಂದ್ಸರಿ ಹೆಲ್ಪ್ ಮಾಡಿ ನನಗೆ. ನೋಡಮ್ಮ, ಎಮರ್ಜೆನ್ಸಿ ಅಂದ್ರೆ ಮೇಡಮ್ ಅವ್ರ ಫ್ಯಾಮಿಲಿಗೆ ಮಾತ್ರ ಆ ಅವಕಾಶ ಇರೋದು. ಅಯ್ಯೋ, ಒಂದ್ ಕೆಲ್ಸ ಮಾಡಿ, ನಿಮ್ಮ ಹೆಸರೇನ್ ಹೇಳಿ? ನನ್ನ ಹೆಸರು ಚೈತ್ರ. ಮೇಡಮ್ ರಾತ್ರಿವರೆಗೂ ಬರಲ್ಲ, ಅವ್ರು ಬಂದ್ಮೇಲೆ ನಾನು ಹೇಳ್ತೀನಿ. ಸರಿ, ನಿಮ್ ನಂಬರ್ ಹೇಳಿ. ಸರಿ ಮೇಡಮ್, ಮರ್ತು ಹೋಗ್ಬಿಡಿ ಪ್ಲೀಸ್. ಮೇಡಮ್ ಬರ್ತಿದ್ದ ಹಾಗೆ ಹೇಳಿ. ಆಯ್ತು. ಸರ್, ನಾನೇನ್ ಕಳ್ಳಿ ಅಲ್ಲ, ಇದ್ರಲ್ಲಿ ನನ್ನ ತಪ್ಪು ಇಲ್ಲ. ಏಯ್ ಇಲ್ ಬಾ. ನೀನ್ ಕಳ್ಳಿ ಅಲ್ಲ ಅಂದ್ಮೇಲೆ ಯಾಕೆ ಕೊಡೋದೆ? ಆ ಲಾಕೆಟ್ ನಂದೇ ಸರ್. ಸಾಕ್ ನಿಲ್ಸೋ. ನಿನ್ ಕಣ್ಣಿಗೆ ನಾನು ಹಿಂಗ್ ಕಾಣಿಸ್ತೀನಿ? ಕಳ್ತನ ಮಾಡಿದ್ದು ಅಲ್ದೆ ಸುಳ್ಳು ಬೇರೆ ಹೇಳ್ತೀಯಾ? ನಾನ್ ಸುಳ್ಳು ಹೇಳ್ತಿಲ್ಲ ಸರ್, ಇದೇ ನಿಜ. ನಿಜ ನಿನ್ ಬಾಯಿಂದ ಹೆಂಗೆ ಹೇಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಕ್ ಲಕ್ಷಣವಾಗಿದ್ಯಾ. ಈ ತರ ಕಳ್ತನ ಮಾಡೋ ಬದಲು ಕೆಲ್ಸಕ್ಕೆ ಸೇರ್ಕೋಬೋದಲ್ವಾ? ಸರ್, ನಾನ್ ಕಳ್ಳಿ ಅಲ್ಲ, ನನ್ಗೇನು ಗೊತ್ತಿಲ್ಲ. ನಾನು ತಾಳ್ಮೆಯಿಂದ ಇರೋಷ್ಟೊತ್ತು ಒಳ್ಳೆಯವನಾಗಿರ್ತೀನಿ. ನನಗೆ ಕೋಪ ಬರ್ಸ್ಬೇಡ. ಕಾನ್ಸ್ಟೇಬಲ್ ಸರ್. ಇವ್ಳ ಡೀಟೇಲ್ಸ್ ಎಲ್ಲ ಬರ್ಕೊಂಡಿದ್ದೀರಾ? ಇಲ್ಲ ಸರ್. ಸಪ್ರೇಟಾಗಿ ಬೇರೆ ಹೇಳ್ಬೇಕಾ ನಿಂಗೆ? ಪ್ರೊಸೀಜರ್ ಗೊತ್ತು ತಾನೆ? ಆ ಫೈಲ್ ತಗೋಬಾ. ಸರ್. ಹೇಳು, ನೀ ಎಲ್ಲಿರೋದು? ಸರ್, ನಾನು ಯಾವ ತಪ್ಪು ಮಾಡಿಲ್ಲ. ನಮ್ಮವ್ರಿಗೆ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಇದೆಲ್ಲ ಕಳ್ತನ ಮಾಡೋಕೆ ಮುಂಚೆ ಗೊತ್ತಿರಲಿಲ್ವಾ? ಹೇಳು, ಎಲ್ಲಿರೋದು ನೀನು? ನಿನ್ನೆ ಹೇಳು. ಅಮ್ಮನ ಮಡಿಲ ಆಶ್ರಮದಲ್ಲಿದ್ದೀನಿ ಸರ್. ಆಶ್ರಮದಲ್ಲಿರೋದಾ? ನೀನು ಒಬ್ಳೇ ಇರೋದಾ? ನಿನ್ ಗ್ಯಾಂಗು ಇದೆಯಾ? ನಾನು ಒಬ್ಳೇ ಇರೋದು ಸರ್. ರಾಮರಾವ್. ಸರ್. ಆ ಅಮ್ಮನ ಮಡಿಲು ಫೋನ್ ನಂಬರ್ ತಿಳ್ಕೊಂಡು ಫೋನ್ ಮಾಡಿ. ಸರಿ ಸರ್. ಈ ಹುಡುಗಿ ಗೋಲ್ಡ್ ಶಾಪ್ ಅಷ್ಟೇನಾ, ಇಲ್ಲ ಅಮ್ಮನ ಮಡಿಲಲ್ಲೂ ಕಳ್ತನ ಮಾಡಿದಳ ಅಂತ ಗೊತ್ತಾಗುತ್ತೆ. ಸರಿ ಸರ್. ಹೊರಡಿ. ಸರ್ ಸರ್ ಸರ್, ಬೇಡ ಸರ್, ನಮ್ಮ ಆಶ್ರಮಕ್ಕೆ ಕಾಲ್ ಮಾಡಬೇಡಿ. ನೀನು ಮಾಡಬೇಡಿ ಅಂತ ಹೇಳ್ತಾ ಇದೀಯ ಅಂದ್ರೆ ಅಲ್ಲಿ ಏನೋ ಮಾಡಿರ್ತೀಯ. ರಾಮರಾವ್, ಬೇಗ ಅಮ್ಮನ ಮಡಿಲು ಫೋನ್ ನಂಬರ್ ತಿಳ್ಕೊಂಡು ಫೋನ್ ಮಾಡಿ ನಂಗೆ ಕೊಡಿ. ಅಯ್ಯೋ, ಇದೆಲ್ಲ ಸೀತಾರತ್ನವ್ರಿಗೆ ಗೊತ್ತಾದ್ರೆ ನನ್ನನ್ನು ಸುಮ್ಮನೆ ಬಿಡ್ತಾರಾ? ಸರ್ ಸರ್ ಸರ್, ಪ್ಲೀಸ್ ಸರ್, ನಮ್ಮ ಆಶ್ರಮಕ್ಕೆ ಮಾತ್ರ ಕಾಲ್ ಮಾಡಬೇಡಿ ಸರ್. ನಿಮಗೆ ಕೈ ಮುಗಿತೀನಿ ಸರ್. ನೀನ್ ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಭಯ ಪಡ್ತಾ ಇದೀಯಾ? ಸರ್ ಸರ್, ಪ್ಲೀಸ್ ಸರ್, ಬೇಡ ಸರ್, ಪ್ಲೀಸ್ ಸರ್. ಶೂ, ಸೈಲೆಂಟ್ ಆಗಿರೋ. ಮಹಾಲಕ್ಷ್ಮಿ ಏನೋ ಊಟಕ್ಕೆ ಬರ್ಲಿಲ್ಲ ಸರಿ, ಚೈತ್ರ ಕೂಡ ಬರ್ಲಿಲ್ವಲ್ಲ. ಇಬ್ರು ಮನೇಲೇ ಇದ್ದಾರಲ್ಲ, ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಚೈತ್ರ, ಅಮ್ಮ ಚೈತ್ರ, ಅಮ್ಮ ಚೈತ್ರ, ಚೈತ್ರ, ಎಲ್ಲಿಗೆ ಹೋದ್ರು ಇವರು? ರೂಮಲ್ಲೂ ಕಾಣಿಸ್ತಿಲ್ವಲ್ಲ. ಸರೋಜಾ. ಏನ್ ಸೀತಕ್ಕ? ಚೈತ್ರ ಮಹಿ ಎಲ್ಲಿ ಹೋದ್ರು ಅಂತ ಗೊತ್ತಾ? ಮಹಿ ಎಲ್ಲಿ ಅಂತ ಗೊತ್ತಿಲ್ಲ, ಆದ್ರೆ ಚೈತ್ರ ಈಗಷ್ಟೇ ತುಂಬಾ ಟೆನ್ಷನ್ ಇಂದ ಎಲ್ಲೋ ಹೊರಗಡೆ ಹೋಗಿದ್ದಾಳೆ. ಮಾತಾಡಿದ್ರು ಮಾತಾಡಿಲ್ಲ. ಚೈತ್ರ ಅಷ್ಟು ಆತಂಕದಲ್ಲಿ ಯಾಕೆ ಹೋದ್ಲು? ಸರಿ, ಅವಳಿಗೆ ಫೋನ್ ಮಾಡಿ ತಿಳ್ಕೊತೀನಿ. ಹಲೋ. ಹಲೋ, ಯಾರು ನೀವು? ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಇಂದ SI ಮಾತಾಡ್ತಾ ಇರೋದು. ಹೇಳಿ. ನಿಮಗೆ ಮಹಿ ಅನ್ನೋ ಹುಡುಗಿ ಯಾರಾದ್ರೂ ಗೊತ್ತಾ? ಗೊತ್ತು ಸರ್,
ಏನಾಯ್ತು ಹೇಳಿ. ನಿಮ್ಮ ಹತ್ರನೇ ಇರೋದು ಅವಳು. ಹೌದು ಸರ್. ಅಲ್ಲ ಏನಾಯ್ತು ಹೇಳಿ. ಅವಳನ್ನ ಕಳ್ತನದ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಮಹಾಲಕ್ಷ್ಮಿನ ಕಳ್ಳತನದ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀರಾ? ಹೌದು, ಅವಳು ಕಳ್ತನ ಮಾಡಬೇಕಾದ್ರೆ ಸಿಗಾಕೊಂಡ್ಲು. ಎಲ್ಲಿರೋದು ಅಂದರೆ ನಿಮ್ಮ ಹೆಸರು ಅಡ್ರೆಸ್ಸು ಕೊಟ್ಲು. ನಿಮ್ಮ ಅಮ್ಮನ ಮಡಿಲೂ ಏನಾದರೂ ಕಳ್ತನ ಮಾಡಿರ್ಬೋದಾ ಅಂತ ಎನ್ಕ್ವೈರಿ ಮಾಡಕ್ಕೆ ಫೋನ್ ಮಾಡಿದ್ವಿ. ಅಯ್ಯೋ, ನೀವೇನು ತಪ್ಪು ತಿಳ್ಕೊಂಡಿದ್ದೀರಾ. ಮಹಾಲಕ್ಷ್ಮಿ ಅಂತ ಹುಡುಗಿ ಅಲ್ಲ. ಅವಳು ಕಳ್ಳಿ ಅಂತ ಹೇಳೋದಕ್ಕೆ ನಮ್ಮ ಹತ್ರ ತುಂಬಾನೇ ಎವಿಡೆನ್ಸ್ ಇದೆ. ನೀವು ಅಲ್ಲೇನಾದರೂ ಕಳ್ತನ ಆಗಿದೆಯಾ ಅಂತ ನೋಡಿ, ಆಗಿದ್ರೆ ನಮಗೆ ಫೋನ್ ಮಾಡಿ. ಇದನ್ನು ಹೇಳೋದಕ್ಕೆ ಕಾಲ್ ಮಾಡಿದ್ದು. ಹೇಳ್ತೀನಮ್ಮ. ಏನಾಯ್ತು ಸೀತಾರತ್ನ? ಯಾಕೆ ಗಾಬರಿಯಲ್ಲಿದ್ಯಾ? ಚಿಕ್ಕಮ್ಮ, ಮಹಾಲಕ್ಷ್ಮಿನ ಕಳ್ಳತನದ ಕೇಸಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿದಾರಂತೆ. ಅಯ್ಯೋ, ಅಂತ ಕೆಲಸ ಮಾಡಿದ್ಲಾ? ಗೊತ್ತಿಲ್ಲ ಚಿಕ್ಕಮ್ಮ, ಆದ್ರೆ ಒಂದು ಮಾತು ಹೇಳ್ತೀನಿ. ಮಹಾಲಕ್ಷ್ಮಿ ಹಠಮಾರಿ ಮುಂಡಿ, ಆದ್ರೆ ಯಾವತ್ತೂ ಕಳ್ತನ ಮಾಡೋ ಹುಡುಗಿ ಅಲ್ಲ. ಹೌದು ಸೀತಾರತ್ನ. ಹಾಗಾದ್ರೆ ಇವಾಗ ಹೇಗ್ ಮಹೀನ್ ಕಾಪಾಡೋದು? ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ನೀನಾ? ನಿನಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಇಷ್ಟ ಇಲ್ಲ ಅಲ್ವಾ? ಮಹಾಲಕ್ಷ್ಮಿ ನನ್ನ ಮಗಳ ತರ. ನನ್ನ ಮಗಳು ಗೊತ್ತಿದ್ದೋ ಗೊತ್ತಿಲ್ದೇನೋ ಅಂಥ ಪರಿಸ್ಥಿತಿಲಿ ತೊಂದರೆ ಅನುಭವಿಸ್ತಿದ್ರೆ ನಾನ್ ನೋಡ್ಕೊಂಡು ಸುಮ್ಮನೆ ಇರಲ್ಲ. ನಾನು ಹೋಗಿ ಬರ್ತೀನಿ. ಮಹಿ, ಅಕ್ಕ, ಅಕ್ಕ, ಭಯ ಪಡ್ಬೇಡ ಮಹಿ, ನಾನ್ ಬಂದಿದ್ದೀನಲ್ಲ. ಅಕ್ಕ, ನಾನೇನ್ ಕಳ್ತನ ಮಾಡ್ಲಿಲ್ಲ. ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ನನಗ್ ಗೊತ್ತು ಮಹಿ. ಅಷ್ಟಕ್ಕೂ ಸೇಟು ಲಾಕೆಟ್ ಕೊಡಲ್ಲ ಅಂದಿದ್ದಕ್ಕೆ ದುಡ್ಡನ್ನ ಅಲ್ಲೇ ಬಿಸಾಕಿ ಆ ಲಾಕೆಟ್ ತಗೊಂಡ್ ಬಂದೆ ಅಷ್ಟೇ ಅಕ್ಕ. ಪೊಲೀಸ್ ಅವ್ರಿಗೆ ನೀನ್ ಈ ವಿಷಯ ಹೇಳಿಲ್ವಾ? ಹೇಳ್ದೆ ಅಕ್ಕ, ಆದ್ರೆ ಲಾಕೆಟ್ ತಗೊಂಡ್ ಓಡ್ ಹೋಗಿದ್ದಕ್ಕೆ ಜನರೆಲ್ಲ ನನ್ನ ಹಿಡಿದ್ರಲ್ವಾ, ಅದಕ್ಕೆ ನಾನು ಹೇಳ್ತಿರೋದ್ ನಂಬ್ತಿಲ್ಲ. ಎಸ್ ಐ ಸರ್, ಇಲ್ಲೇನೋ ಬೇರೆ ವಿಷಯ ನಡೆದಿದೆ. ನನ್ ತಂಗಿ ಯಾವ್ದೇ ತಪ್ಪು ಮಾಡಿಲ್ಲ. ಅಂದರೆ ನಾವು ತಪ್ಪು ಮಾಡಿದೀವಾ? ತಂಗಿ ಅಂತಿದ್ಯಾ? ನೀನು ಅವಳ ಅಕ್ಕನ? ಹೌದು ಸರ್. ನೀನು ಅವಳ ಜೊತೆ ಸೇರ್ಕೊಂಡು ಕಳ್ತನ ಮಾಡಿದ್ಯಾ? ಸರ್, ನಮ್ಗೆ ಅವಶ್ಯಕತೆ ಇಲ್ಲ. ಈ ಕಾಲದಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ಕಳ್ತನ ಮಾಡಲ್ಲ. ಲಕ್ಸುರಿ ಲೈಫ್ಗೋಸ್ಕರನೂ ಕಳ್ತನ ಮಾಡ್ತಾರೆ. ಅಂತ ಕರ್ಮ ನಮ್ಗೇನ್ ಬಂದಿಲ್ಲ ಸರ್. ಎಲ್ಲ ಗೊತ್ತಾಗುತ್ತೆ. ಕಾನ್ಸ್ಟೇಬಲ್, ಈ ಅಕ್ಕ ತಂಗಿರ ಫೋಟೋನ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕಳಿಸಿ ಯಾವುದಾದ್ರೂ ಕೇಸ್ ಇದೆಯಾ ಅಂತ ಎನ್ಕ್ವೈರಿ ಮಾಡಿ. ಸರ್ ಪ್ಲೀಸ್, ನಾನೊಬ್ಳು ಫಿಸಿಯೋಥೆರಪಿ ಡಾಕ್ಟರ್. ಡಾಕ್ಟರಾ? ಹಾಗಾದ್ರೆ ನಿನ್ನ ತಂಗಿ ಕಳ್ತನ ಮಾಡಬೇಕಾದ್ರೆ ನೀನೇನು ಮಾಡ್ತಿದ್ಯಮ್ಮ? ಸರ್, ಅವಳು ಕಳ್ಳಿ ಅಲ್ಲ ಸರ್. ಹೇಳ್ಬೇಕು ಅಂದ್ರೆ ಕಳ್ತನ ಅವಳು ಮಾಡಿಲ್ಲ. ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾರು? ಗೋಲ್ಡ್ ಶಾಪಿನ ಸೇಟು ಕಂಪ್ಲೇಂಟ್ ಕೊಟ್ಟಿದ್ದು. ಸರ್, ತಪ್ಪೆಲ್ಲ ಆ ಸೇಟುದೆ. ಅಡ ಇಟ್ಟಿದ್ ನಮ್ ಲಾಕೆಟ್ನ ಅವರು ಕೊಡದೆ ಹೋದಾಗ ದುಡ್ಡು ಕೊಟ್ಟು ಅದನ್ನ ಕಿತ್ಕೊಂಡ್ ಬಂದಿದ್ದಾಳೆ ನನ್ನ ತಂಗಿ, ಅಷ್ಟೇ. ನೋಡಮ್ಮ, ಸೇಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿನ್ನ ತಂಗಿ ಕಳ್ತನ ಮಾಡಿದ್ದಾರೆ ಅಂತ. ಜನರು ಕೂಡ ನಿನ್ನ ತಂಗಿ ತಪ್ಪಿಸ್ಕೋಬೇಕಾದ್ರೆ ಹಿಡಿದು ಕೊಟ್ಟಿದ್ದಾರೆ. ಈಗ ನನ್ನ ತಂಗಿನ ಬಿಡ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಸರ್? ಈ ಕಂಪ್ಲೇಂಟ್ನ ಸೇಟು ವಾಪಸ್ ತಗೋಬೇಕು. ಹಾಗಿದ್ರೆ ಆ ಸೇಟು ಹತ್ರ ನಾನ್ ಮಾತಾಡಿ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡ್ತೀನಿ. ಓಕೆ, ಟ್ರೈ ಮಾಡಿ. ಮಹಿ, ನೀನೇನ್ ಭಯ ಪಡ್ಬೇಡ. ನಾನ್ ಹೋಗಿ ಸೇಟು ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಹುಷಾರು. ಏನಯ್ಯ, ಆ ಪ್ರಾಸ್ಟಿಟ್ಯೂಷನ್ ಕೇಸ್ ಏನಾಯ್ತು?
ಸೀತಾರತ್ನ ಅವರೇ. ಚೈತ್ರ ಅಳ್ಬೇಡಮ್ಮ, ಸುಮ್ನಿರು. ಮಹಾಲಕ್ಷ್ಮಿಗೇನು ಆಗಲ್ಲ, ನೀನ್ ಧೈರ್ಯವಾಗಿರು. ಮಹಿಗೆ ಪಾಪ ಏನು ಗೊತ್ತಿಲ್ಲ, ಆ ಸೇಟೆ ಅನ್ಯಾಯವಾಗಿ ಕೇಸ್ ಹಾಕಿದ್ದಾರೆ. ಅಲ್ಲ ಏನಾಯ್ತಮ್ಮ? ಮಹಿ ನಮ್ಮಪ್ಪ ನಮಗ್ ಕೊಟ್ಟ ಲಾಕೆಟ್ನ ನಿಮಗ್ ದುಡ್ಡು ಕೊಡ್ಬೇಕು ಅಂತ ಅಡ ಇಟ್ಟಿದ್ದಾಳೆ. ಯಾಕೆ ಅಡ ಇಟ್ಟೆ ಅಂತ ನಾನು ಅವಳಗ್ ಬೈದೆ. ಅದಕ್ಕೆ ದುಡ್ಡು ಕೊಟ್ಟು ತರೋಣ ಅಂತ ಹೋದಾಗ ಆ ಸೇಟು ಕೊಡ್ಲಿಲ್ವಂತೆ. ಅದಕ್ಕೆ ಮಹಿ ಕೋಪ ಬಂದು ದುಡ್ಡನ್ನ ಅವನ ಮೇಲೆ ಬಿಸಾಕಿ ಆ ಲಾಕೆಟ್ನ ತಗೊಂಡು ಓಡ್ ಬರ್ತಿದ್ಲಂತೆ. ಮತ್ತೆ ಅವಳ ಮೇಲೆ ಯಾಕೆ ಕೇಸ್ ಹಾಕಿದ್ದಾರೆ? ಇದ್ ನಿಜವಾಗ್ಲೂ ಅನ್ಯಾಯ ಅಲ್ವಾ? ಅದಕ್ಕೆ ಆ ಸೇಟು ಹತ್ರ ಮಾತಾಡಿ ಕೇಸ್ನ ವಾಪಸ್ ತಗೋ ಅಂತ ಹೇಳೋದಕ್ಕೆ ಹೋಗ್ತಿದ್ದೀನಿ. ಸರಿನಮ್ಮ, ನೀನ್ ಹೋಗಿ ಅವನ ಹತ್ರ ಮಾತಾಡು, ನಾನ್ ಹೋಗಿ ಎಸ್ ಹತ್ರ ಮಾತಾಡ್ತೀನಿ. ಆಯ್ತು ಮೇಡಮ್, ಹೋಗ್ಬಿಟ್ ಬರ್ತೀನಿ. ನೀನೇನು ಟೆನ್ಷನ್ ಆಗ್ಬೇಡ, ನಾವ್ ಯಾವ ತಪ್ಪು ಮಾಡಿಲ್ಲ. ಸರಿನಾ? ಹುಷಾರಾಗಿ ಹೋಗ್ಬಿಟ್ ಬಾ. ಎಸ್ ಅವರಲ್ಲಿ ಏನು ಹೇಳಿ? ಆ ಹುಡುಗಿನ ಅನ್ಯಾಯವಾಗಿ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ನೀವ್ಯಾರು? ಅವಳಿಗೆ ಏನಾಗಬೇಕು? ನೀವ್ ಫೋನ್ ಮಾಡಿದ್ದು ನನಗೆ. ಅಮ್ಮನ ಮಡ್ಲು ಆಶ್ರಮ ನಮ್ದೆ. ನಾನು ಹೇಳ್ದೆ ಅಲ್ವಾ ಕಳ್ತನದ ಕೇಸು ಅಂತ, ಮತ್ತೇನು ಕೇಳ್ತಾ ಇದ್ದೀರಾ? ಇಲ್ಲಿಗೆ ಬಂದವ್ರಿಗೆಲ್ಲ ಇದನ್ನ ಹೇಳ್ತಾ ಇರೋದು ನನ್ನ ಕೆಲಸನಾ? ಅವಳು ಅಮಾಯಕಳು, ಅವಳಿಗಿಂಥದ್ದೆಲ್ಲ ಗೊತ್ತಿಲ್ಲ. ಇಲ್ಲಿ ನೋಡಿ, ಕ್ರೈಮ್ ಮಾಡೋ ಪ್ರತಿಯೊಬ್ಬರು ಕೂಡ ಅಮಾಯಕರ ಥರನೇ ಕಾಣಿಸ್ತಾರೆ. ನೀವು ನಿಜ ಏನು ಅಂತ ತಿಳ್ಕೊಳ್ದೆ ನೀವು ಅಮಾಯಕಳ ಮೇಲೆ ತಪ್ಪು ಹೊರಿಸ್ಬೇಡಿ. ಮೊದ್ಲು ನಿಜ ಏನು ಅಂತ ತಿಳ್ಕೊಳ್ಳಿ. ಏನಮ್ಮ ನೋಡಕ್ ದೊಡ್ಡ ಮನುಷ್ಯ ತರ ಕಾಣಿಸ್ತೀರಾ? ಸುಮ್ಮನೆ ಮರ್ಯಾದೆ ಕಳ್ಕೊಬೇಡಿ. ಒಂದ್ ಹೆಣ್ಮಗಳನ್ನ ಹೀಗೆ ಅನ್ಯಾಯವಾಗಿ ಅರೆಸ್ಟ್ ಮಾಡ್ಕೊಂಡು ಬಂದಿರೋದು ಸರಿ ಅಲ್ಲ. ಇಲ್ಲಿ ನೋಡಿ, ಕೆಲವು ಡೀಟೇಲ್ಸ್ಗಳನ್ನ ತಗೋಬೇಕು. ನೀವು ಕಾಮ್ ಆಗಿದ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ, ಇಲ್ಲ ಅಂದ್ರೆ ನಿಮ್ಮನ್ನ ಸ್ಟೇಷನಿಂದ ಹೊರಗಾಕ್ಬೇಕಾಗತ್ತೆ. ನೋಡಮ್ಮ, ನಿನ್ನ ಹೆಸರು ಮಹಿ, ಇಲ್ಲೇ ಆಶ್ರಮದಲ್ಲೇ ಇದೆಯಾ? ನಿನ್ನ ಸ್ವಂತ ಊರು ಯಾವುದು? ನಿಮ್ಮ ಅಪ್ಪ ಅಮ್ಮನ ಹೆಸರೇನು? ನಿನ್ನೆ ಬಾಯ್ ಬಿಟ್ಟು ಉತ್ತರ ಕೊಡೋ. ಅಪ್ಪ ಇರು. ಏನ್ ಸರ್ ನೀವು? ಅವಳೇನ್ ಕ್ರಿಮಿನಲ್ಲ? ಹೀಗೆ ಹೆದರ್ಸ್ತಾ ಪ್ರಶ್ನೆ ಮಾಡ್ತಿದ್ದೀರಾ? ಏನ್ರಿ ನೀವು ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಅಂದ್ರೆ ನೀವೇನಾ ಈ ತರ ಕಳ್ತನ ಎಲ್ಲ ಅವಳ ಕೈಲಿ ಮಾಡಿಸ್ತಾ ಇರೋದು? ಆಶ್ರಮ ನಡೆಸೋ ಹೆಸರಲ್ಲಿ ಇಂಥ ಕಳ್ಳರಿಗೆಲ್ಲ ಆಶ್ರಯ ಕೊಟ್ಟು ಬೆಳೆಸ್ತಾ ಇದ್ದೀರಾ? ಹಾ, ಈಗ ಅರ್ಥ ಆಗ್ತಾ ಇದೆ. ನೀವೆಲ್ಲ ಒಂದೇ ಗ್ಯಾಂಗು. ಅದಕ್ಕೆ ಅವಳು ಅರೆಸ್ಟ್ ಆದ ಕೂಡಲೇ ನೀವು ಅವಳನ್ನ ಹುಡ್ಕೊಂಬಂದ್ರಿ. ಈಗ ಅವಳಿಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದೀರಾ. ನೋಡಿ ಸರ್, ನಿಮ್ಗಿಷ್ಟ ಬಂದ ಹಾಗೆ ಏನೇನೋ ಊಹಿಸ್ಕೊಂಡು ಮಾತಾಡಬೇಡಿ. ನೀವು ಅವಳು ಕಳ್ತನ ಮಾಡಿದಾಳೆ ಅಂತ ಪ್ರೂವ್ ಮಾಡಿಲ್ಲ. ಇನ್ನು ನಿಮ್ಗಿರೋದು ಅನುಮಾನನೇ. ಮಾಡ್ತೀನಿ, ಅವಳೇ ಕಳ್ತನ ಮಾಡಿದ್ಲು ಅಂತ ಪ್ರೂವ್ ಮಾಡ್ತೀನಿ. ಈ ಕಳ್ತನದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆಯಾ ಅಂತನೂ ಕಂಡುಹಿಡಿತೀನಿ. ಅಣ್ಣ, ಅಷ್ಟಕ್ಕೂ ಫಂಕ್ಷನ್ ಹಾಲಲ್ಲಿ ಜೂಬ್ಲಿ ಹಿಲ್ಸ್ ಕಣೋ. ಅಣ್ಣ, ನಂಗೊಂದು ಐಡಿಯಾ ಬಂತು. ಈ ಫಂಕ್ಷನ್ ಗಿಂಕ್ಷನ್ ಎಲ್ಲ ಯಾಕೆ? ಆರಾಮಾಗಿ ನಮ್ಮ ಮನೇಲೆ ಮಾಡ್ಕೋಬೋದಲ್ವಾ? ಅದು ಅತ್ತೆ ಏನು ಅನ್ಕೋತಾರೋ ಏನೋ. ಏನು ಅನ್ಕೊಳ್ಳಲ್ಲ.
ನಮ್ಮ ಮನೆನೇ ಒಂದು ದೊಡ್ಡ ಫಂಕ್ಷನ್ ಹಾಲ್ ಇದ್ದಂಗಿರುತ್ತೆ. ನಾನು ಮಾತಾಡ್ತೀನಿ. ಹೇಗೋ ನನ್ನ ಮಾತು ಕೇಳ್ತಾರಲ್ವಾ? ನನಗೂ ಮನೇಲೇ ಬೆಟರ್ ಅನಿಸ್ತಿದೆ ಕಣೋ. ಅಲ್ವಾ? ಮತ್ತಿನ್ನೇನಣ್ಣ, ನಡಿ ಮನೆಗೆ ಹೋಗೋಣ. ಇನ್ನೂ ಯೋಚನೆ ಮಾಡ್ತಾ ಇದೆಯಲ್ಲ ಅಣ್ಣ, ಈ ಫಂಕ್ಷನ್ ಹಾಲ್ ಮಾಡೋದೆಲ್ಲ ಸುಮ್ಮನೆ ವೇಸ್ಟ್. ನಡಿ ಸುಮ್ಮನೆ ಮನೆಗೆ. ಸರಿ ಕಣೋ.